ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತುಮಕೂರು ಡಿಸ್ಟಿಕ್ ಮಧುಗಿರಿ ಬೆಟ್ಟ, ದೇವರಾಯನದುರ್ಗ ಬೆಟ್ಟ ಅಂತ ಈ ತರ ಬೆಟ್ಟ ಗುಡ್ಡಗಳಿಂದ ಅಷ್ಟೇ ಫೇಮಸ್ ಆಗಿಲ್ಲ, ಕೆಲವು ಧಾರ್ಮಿಕ ಸ್ಥಳ ಹಾಗೂ ದೇವಸ್ಥಾನಗಳಿಂದ ಕೂಡ ಫೇಮಸ್ ಆಗಿದೆ. ಸೊ ಇವತ್ತು ನಾವು ತುಮಕೂರು ಸಿಟಿಯಿಂದ ಸುಮಾರು 30ರಿಂದ 35 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗ್ತಿದ್ದೇವೆ. ನಾವೇನಾದ್ರೂ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಮಗೆ KSRTC ಬಸ್ಸಿನ ಸೌಲಭ್ಯ ಇದೆ, ಅದರ ಜೊತೆ ಖಾಸಗಿ ಬಸ್ಗಳು ಸಮೇತ ಇದಾವೆ. ದಾಬಸ್ಪೇಟೆಯಿಂದ ಮಧುಗಿರಿಗೆ ಹೋಗ್ತಾ ದಾರಿಯಲ್ಲಿ ಗೊರವನಹಳ್ಳಿ ಸ್ಟಾಪ್ ಬರುತ್ತೆ. ಗೊರವನಹಳ್ಳಿ ಸ್ಟಾಪ್ ಇಂದ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸುಮಾರು 6 ಕಿಲೋಮೀಟರ್ ಆಗುತ್ತೆ. ಆ 6 ಕಿಲೋಮೀಟರ್ಗೆ ನಮ್ಗೆ ಆಟೋಗಳ ಸೌಲಭ್ಯ ಇರ್ತವೆ ಅಥವಾ ಖಾಸಗಿ ಬಸ್ಗಳ ಸೌಲಭ್ಯ ಇರ್ತವೆ. ಆ ಖಾಸಗಿ ಬಸ್ಸು ಯಾವಾಗಲೂ ಇರೋದಿಲ್ಲ, ಟೈಮಿಂಗ್ಸ್ ಇರ್ತವೆ. ಬಟ್ ಆಟೋಗಳು ಏನಂದ್ರೆ ಸೀಟ್ ಆಟೋಗಳಾಗಿರ್ತವೆ, 30ರಿಂದ 40 ರೂಪಾಯಿನ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ಹಾಗಾದ್ರೆ ಗೊರವನಹಳ್ಳಿಯ ಲಕ್ಷ್ಮೀ ದೇವಸ್ಥಾನವನ್ನ ನೋಡ್ಕೊಂಡ್ ಬರೋಣ. ಈಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಫುಲ್ಲು ಫ್ರೀ ಆಗಿದೆ, ಜನನೂ ಯಾರು ಇಲ್ಲ, ತುಂಬಾ ಪ್ರಶಾಂತವಾಗಿದೆ. ಗೊರವನಹಳ್ಳಿಯ ಲಕ್ಷ್ಮೀ ದೇವಸ್ಥಾನ ಹಾಗೆ ಅದ್ರ ಪಕ್ಕದಲ್ಲಿರುವಂತ ರಂಗನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ದರ್ಶನ ಅಂತೂ ನೆಮ್ಮದಿಯಾಗಾಯ್ತು, ಅಷ್ಟು ರಶ್ ಇರ್ಲಿಲ್ಲ, ಜನ ಏನಿರ್ಲಿಲ್ಲ ಅಷ್ಟೊಂದು. ಹಿನ್ನೆಲೆ ಬಗ್ಗೆ ಮಾತಾಡೋಣ. ಈ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನೋಂಥವ್ರೊಬ್ರು ರೈತರು ಇರ್ತಾರೆ. ಅವರು ಹೊಲದ ಕೆಲಸ ಮಾಡುವಾಗ ಹಿಂಗೆ ಬಂದಾಗ ಗೊರವನಹಳ್ಳಿ ಸಮೀಪದಲ್ಲಿರುವಂತ ಒಂದು ಕೆರೆಯಲ್ಲಿ ಒಂದು ವಿಗ್ರಹ ಸಿಗುತ್ತೆ. ಆ ವಿಗ್ರಹವನ್ನ ಅವ್ರ ಮನೆಗೆ ತಗೊಂಡೋಗಿ ಪ್ರತಿನಿತ್ಯ ಪೂಜಿಸ್ತಾರೆ. ಅದರಿಂದ ಅವ್ರಿಗೆ ಒಳ್ಳೆ ಫಲ ಕೂಡ ಸಿಗುತ್ತೆ. ಅದೇ ವಿಗ್ರಹ ಲಕ್ಷ್ಮೀ ವಿಗ್ರಹ ಆಗಿರುತ್ತೆ. ಸೊ ಅದರಿಂದ ಹಣಕಾಸಿನ ವಿಚಾರದಲ್ಲಾಗ್ಲಿ ಎಲ್ಲಾ ರೀತಿಯಾಗಿ ಒಳ್ಳೆ ಫಲ ಸಿಕ್ಕಿರುತ್ತೆ ಅವ್ರಿಗೆ. ವಿಗ್ರಹ ಸಿಕ್ಕ ಜಾಗವನ್ನ ಇಲ್ಲಿನ ಸ್ಥಳೀಯರು ಅಬ್ಬಯ್ಯ ಕೆರೆ ಅಂತ ಕೂಡ ಕರೀತಾರೆ. ಸೊ ಆ ಅಬ್ಬಯ್ಯ ಅನ್ನೋರು ಅದರಿಂದ ಹಲವಾರು ಜನಗಳಿಗೆ ದಾನಗಳು ಕೂಡ ಮಾಡ್ತಾರೆ. ಅದರಿಂದ ಅವ್ರ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರು ಕೂಡ ಇಡ್ತಾರೆ ಊರಿನ ಜನ. ಈ ಅಬ್ಬಯ್ಯ ಅನ್ನೋರ ಜೊತೆ ಅವ್ರ ಸಹೋದರ ತೋಟದಪ್ಪ ಅಂತ ಕೂಡ ಇರ್ತಾನೆ. ಆ ತೋಟದಪ್ಪ ಅನ್ನೋರು ಕೂಡ ಇವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಆ ಲಕ್ಷ್ಮಿಗೆ ಪೂಜೆ ಮಾಡ್ತಾ ಇರ್ತಾರೆ. ಒಂದು ದಿನ ತೋಟದಪ್ಪನಿಗೆ ಕನ್ಸಲ್ ಬರುತ್ತೆ, ಲಕ್ಷ್ಮೀ ತಾಯಿ ನನಗೆ ಅಂತ ಒಂದು ದೇವಸ್ಥಾನ ಕಟ್ಟಿಸ್ಕೊಡು ಅಂತ. ಸೊ ಅವತ್ತಿನ ದಿನ ಆ ತೋಟದಪ್ಪ ದೇವಸ್ಥಾನ ಕಟ್ಟಿಸ್ಕೊಡ್ತಾನೆ. ಅದೆಲ್ಲ ಆಗಿ ಎಲ್ರು ಸಮೇತ ಆ ದೇವಸ್ಥಾನದಲ್ಲಿ ಭಾಗಿಯಾಗಿ ಪೂಜೆ ಕಾರ್ಯ ಎಲ್ಲ ಮಾಡ್ತಾ ಇರ್ತಾರೆ. ಅಬ್ಬಯ್ಯ ಮತ್ತೆ ತೋಟದಪ್ಪ ಇಬ್ರು ತೀರ್ಕೊಂಡ್ಮೇಲೆ ಆ ದೇವಸ್ಥಾನವನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಪೂರ್ತಿ. ಒಬ್ರು ಕಮಲಮ್ಮ ಅನ್ನೋರು, ಅಂದ್ರೆ ಈ ಊರಿಗೆ ಸೊಸೆ ಆಗ್ಬೇಕು ಅವರು ಸುಮಾರು 1925ರಲ್ಲಿ ಅದನ್ನ ನೋಡ್ತಾರೆ. ಅದನ್ನ ನೋಡಿ ಅವರು ಸಹ ಆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದನ್ನ ಮಾಡ್ತಿರ್ತಾರೆ. ಅದೆಲ್ಲ ಆದ್ಮೇಲೆ 1952ರಲ್ಲಿ ಅವ್ರಿಗನ್ಸುತ್ತೆ ಈ ದೇವಸ್ಥಾನ ಅನ್ನೋದು ದುರ್ಸ್ಥಿತಿಗೊಂಡಿದೆ, ಸೊ ಇದನ್ನ ಮರು ನಿರ್ಮಾಣ ಮಾಡ್ಬೇಕು ಅಂತ ಮಾಡ್ತಾರೆ. 1952ರಲ್ಲಿ ಕಮಲಮ್ಮ ಅನ್ನೋರು ಈ ಗೊರವನಹಳ್ಳಿಯ ಲಕ್ಷ್ಮೀ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಸುಮಾರು 200 ವರ್ಷಗಳಿಂದ ಈ ಗೊರವನಹಳ್ಳಿ ಊರಿಂದ ಹಿಡಿದು ಬೇರೆ ಬೇರೆ ಊರಾಗಿರ್ಬೋದು, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯ ಆಗಿರ್ಬೋದು, ಎಲ್ರು ಕೂಡ ಈ ತಾಯಿನ ಹಂಗೆ ನಂಬ್ತಾರೆ. ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಅಥವಾ ಸಂತಾನ ವಿಚಾರದಲ್ಲಿ ಕೂಡ ಆಗ್ಬೋದು, ಎಲ್ಲಾದ್ರಲ್ಲೂ ಕೂಡ ಈ ತಾಯಿ ಒಳ್ಳೆ ಫಲ ಕೊಡ್ತಾಳೆ ಅನ್ನೋ ನಂಬಿಕೆ ಇಲ್ಲಿನ ಜನಗಳಿಗೆ, ಅದು ನಿಜ ಕೂಡ. ಅದೇ ಅಬ್ಬಯ್ಯ ಕೆರೆಯನ್ನ ತೀತಾ ಕೆರೆ ಅಂತ ಕೂಡ ಕರೀತಾರೆ. ಅಂಡ್ ನೀವಿಲ್ಲಿ ನೋಡ್ತಿದ್ದೀರಾ ಈಗ ತೀತಾ ಕೆರೆಯ ಜಲಾಶಯ, ಅಂದ್ರೆ ತೀತಾ ಡ್ಯಾಮ್ ಅಂತ ಇದು. ಅದ್ಭುತವಾಗಿದೆ. ಇಲ್ಲಿಂದ ತುಮಕೂರಿನ ಸುತ್ತಮುತ್ತ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಬೆಟ್ಟಗಳು ಇಲ್ಲಿಂದ ಕಾಣಿಸ್ತಾ ಇದಾವೆ. ಅದ್ ಬಿಟ್ರೆ ನೀರು ಕೂಡ ಒಂದು ತಕ್ಕ ಮಟ್ಟಿಗೆ ತುಂಬಿದೆ. ಸುತ್ತಮುತ್ತ ಎಲ್ಲ ಫುಲ್ಲು ಹಸಿರು ಹಸಿರಾಗಿದೆ, ನೋಡೋಕ್ಕೂ ತಂಪಾಗಿದೆ. ತುಮಕೂರು ಒಂಥರ ಆಲ್ರೌಂಡರ್ ಇದ್ದಂಗೆ
ಎಲ್ಲಾ ತರ ವೆದರ್ ನಾವು ನೋಡ್ಬೋದು ಇಲ್ಲಿ. ಶುಕ್ರವಾರ ಅಥವಾ ಮಂಗಳವಾರ ಆಗಿದ್ರೆ ದೇವಸ್ಥಾನಗಳು ತುಂಬಾ ರಶ್ ಇರೋದು. ನಾವು ಇವತ್ತು ಬುಧವಾರ ಬಂದಿದೀವಿ, ಸೊ ಅದರಿಂದ ಅಷ್ಟೊಂದು ರಶ್ ಇಲ್ಲ. ಈಗ ನಾವು ಕೊರಟಗೆರೆಯಿಂದ ಒಂದು 5ರಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಒಡ್ಡಗೆರೆ ಅಂತ ಒಂದು ಊರು. ಆ ಊರಲ್ಲಿ ವೀರನಾಗಮ್ಮ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಡ್ಡಗೆರೆಯ ವೀರನಾಗಮ್ಮ ದೇವಿಯ ದೇವಸ್ಥಾನ ಕ್ಲೋಸ್ ಆಗಿದೆ, ಯಾಕಂದ್ರೆ ಅದು ಪ್ರತಿ ಸೋಮವಾರದ ದಿನ ಮತ್ತೆ ಯಾವ್ದಾದ್ರು ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಆ ತರ ದಿನಗಳಲ್ಲಿ ಮಾತ್ರ ತೆಗಿತಾರಂತೆ. ಸೊ ಇವತ್ತು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇದೇ ಒಡ್ಡಗೆರೆಯಲ್ಲಿ ಒಂದು ಚಿಕ್ಕದಾದ ಆಂಜನೇಯನ ದೇವಸ್ಥಾನ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. ನೀವೀಗೇನು ನೋಡಿದ್ರಿ, ಇದು ತುಮಕೂರು ಡಿಸ್ಟ್ರಿಕ್ನ ಕೊರಟಗೆರೆಯ ಸಮೀಪದಲ್ಲಿರೋ ಒಡ್ಡಗೆರೆಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ವಿಡಿಯೋ ಈಗ ಮುಕ್ತಾಯವಾಗ್ತಿದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ತುಮಕೂರು ಡಿಸ್ಟ್ರಿಕ್ನಲ್ಲಿರೋ ಬೇರೆ ಪ್ಲೇಸಸ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಜೈ ಆಂಜನೇಯ.